ಏಜೆಂಟ್ ಮಾಡಿದ ಕರಿಯ ಕಿತಾಪತಿ. वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. ಕುರಿ ಆದವರು ಯಾರು ಅನ್ನೋದೇ ಸಸ್ಪೆನ್ಸ್. ಚಡ್ಡಿ ದೋಸ್ತಿಗಳ ಜಂಗಿ ಕುಸ್ತಿ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमान औरत को. ಕಲಾಸಿಪಾಳ್ಯ ಸ್ಟ್ಯಾಂಡ್ನಿಂದ ವಿಧಾನಸೌಧದ ತನಕ ಕುಳ್ಳ ಜಮೀರ, ಕರಿಯ ಕುಮಾರ ಇಬ್ಬರ ನಡುವೆ ಇದೆಂತಹ ಹೈಟು ವೈಟಿನ ಸಮರ. वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमान औरत को. ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ಏನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಆಡಾಡ್ತಾ ಆಯಸ್ಸು ಅನ್ನೋ ಹಾಗೆ ನೋಡ್ತಾ ಬೈ ಎಲೆಕ್ಷನ್ ಕೂಡ ಗುಡ್ ಬೈ ಹೇಳಿ ಹೋಗಾಯ್ತು. ಏನೇನಿದ್ರೂ ಫಲಿತಾಂಶದ ಕುತೂಹಲ ಮಾತ್ರ ಬಾಕಿ ಇದೆ. ಆದರೆ ಈ ಉಪಚುನಾವಣೆ ಸಮಯದಲ್ಲಿ ನಡೆದಂತಹ ಒಂದಷ್ಟು ಗೊಂದಲ, ತಕರಾರು, ವಿವಾದಗಳ ಬಿಸಿ ಮಾತ್ರ ಇನ್ನೂ ಕೂಡ ಆರಿಲ್ಲ. ಚನ್ನಪಟ್ಟಣದಲ್ಲಿ ಗೌಡರ ಗದ್ದಲ ನಡೀತಾ ಇರುವಂತಹ ಸಮಯದಲ್ಲಿ ಎಲ್ಲೆಂದರಲ್ಲಿ ಇರುವೆ ಬಿಟ್ಕೊಳ್ಳೋ ಜಮೀರ್ ಅನ್ನೋ ಲೇಲೆ ಪುಟ್ ಬಂದು ಮಾಡಿದಂತಹ ಅವಾಂತರಕ್ಕೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಲೀಡರ್ಗಳೆಲ್ಲರೂ ತಲೆ ಕೆರ್ಕೊಂಡು ಗಾಯ ಮಾಡಿಕೊಳ್ಳೋ ಹಾಗಾಗಿದೆ. ಅದರಲ್ಲೂ ತನ್ನನ್ನ ತಾನೇ ಕುಳ್ಳ ಅಂತ ಎತ್ತರದ ಧ್ವನಿಯಲ್ಲಿ ಕರ್ಕೊಳ್ಳೋ ಜಮೀರ್ ಸಾಬಣ್ಣ ಕುಮಾರಸ್ವಾಮಿಗೆ ಕರಿಯ ಅಂತ ಹೇಳಿದ್ದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಇದನ್ನೇ ನೆಪ ಮಾಡಿಕೊಂಡು ಜೆಡಿಎಸ್ ಪಕ್ಷ ಇದು ಜನಾಂಗೀಯ ನಿಂದನೆ, ವರ್ಣಭೇದ ನೀತಿಯಂತೆಲ್ಲ ಜಮೀರ್ನಿಗೆ ಖಾರ ಅರಿಯೋದಕ್ಕೆ ಶುರು ಮಾಡಿದೆ. ಜಮೀರಣ್ಣ ಅವರನ್ನ ಯಾಕಪ್ಪ ಇಷ್ಟೊಂದು ಖಾರ ಅರಿತೀರಿ ಅಂತ ಕೇಳಿದ್ರೆ ಅವರು ನಾವು ಕೋಳಿನ ಕೇಳಿ ಖಾರ ಅರಿಯೋದಿಲ್ಲ ಅಂತ ಹೇಳಿ ಜಮೀರ್ ಬಾಯಿಗೆ ಹಸಿ ಮೆಣಸಿನಕಾಯಿನ ತೂರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಇಷ್ಟಕ್ಕೂ ಈ ಕರಿಯ ಟೈಟಲ್ ಸ್ಟೋರಿಯ ಫ್ಲಾಶ್ ಬ್ಯಾಕ್ಗೆ ಹೋದ್ರೆ ಅಲ್ಲಿ ಇದೇ ಕುಮಾರಣ್ಣ ಹಾಗೂ ಜಮೀರಣ್ಣ ಕುಚಿಕು ದೋಸ್ತಿಗಳಾಗಿದ್ರು. ಈ ಸಾಬಣ್ಣ ಆಗ ರೊಮ್ಯಾಂಟಿಕ್ ಮೂಡಲ್ಲಿ ಕರಿಯ ಐ ಲವ್ ಯು ಅಂತ ಹಾಡ್ತಿದ್ರೆ ಕುಮಾರಣ್ಣ ಕೂಡ ತಡ ಮಾಡದೆ ಕುಳ್ಳನ ರಾಜ ಬಾರೋ ಅಂತ ಖುಷಿಯಿಂದ ಡ್ಯುಯೇಟ್ ಹಾಡ್ತಿದ್ರು. ಆದರೆ ಕಾಲ ಬದಲಾಗಿದ್ದೇ ತಡ ಜಮೀರ ಕಾಲಾ ಕುಮಾರಸ್ವಾಮಿ ಅಂತ ಹೇಳಿರೋದು ಕಾಲಾಯ ತಸ್ಮೈ ನಮಃ ಅನ್ನೋದಕ್ಕೆ ಒಂದು ಉದಾಹರಣೆಯಷ್ಟೇ. वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. ಹೀಗೆ ಕುಮಾರ ಹಾಗೂ ಜಮೀರ ಅನ್ನೋ ಇಬ್ರು ಹಮ್ಮೀರರು ಕರಿನಾಗರ ಹಾಗೂ ಮರಿಮುಂಗುಸಿಗಳ ಹಾಗೆ ಕಿತ್ತಾಡೋದಕ್ಕೆ ಶುರುವಾಗಿ ತುಂಬಾ ವರ್ಷಗಳೇ ಆಗಿವೆ. ಹಾಗಂತ ಈ ಜಮೀರಣ್ಣ ಕುಮಾರಸ್ವಾಮಿಗೆ ಕರಿಯ ಅಂತ ಕರೆದಿದ್ದು ಇದೇ ಮೊದಲೇನಲ್ಲ. ಕೆಲವು ವರ್ಷಗಳ ಹಿಂದೆಯೂ ಒಮ್ಮೆ ಇದೇ ರೀತಿ ಮಸಿ ಬಳಿಯೋ ಪ್ರಯತ್ನ ಮಾಡಿದ್ರು. ಆಗ್ಲೇ ಇದಕ್ಕೆ ಸಮರ್ಥನೆ ಕೂಡ ಕೊಟ್ಟಿದ್ರು. ಕಪ್ಪಗಿರೋ ಕುಮಾರಣ್ಣನ್ನ ಕರಿಯ ಅಂತ ಕರೆದ್ರೆ ತಪ್ಪೇನಿದೆ, ಈಗ ನಾನು ಕುಳ್ಳ ಇಲ್ವಾ, ನನ್ನನ್ನ ಯಾರು ಬೇಕಾದ್ರೂ ಕುಳ್ಳ ಅಂತ ಕರಿಬಹುದು ಅಂತ. ಕುಳ್ಳ ಪದಕ್ಕೆ ಕಾಪಿರೈಟ್ ಬೇಕಾಗಿಲ್ಲ ಅಂತ ಪಬ್ಲಿಕ್ ಆಗಿ ಪರ್ಮಿಷನ್ ಕೊಟ್ಟಿದ್ರು. ಆದರೆ ಕಳ್ಳನನ್ನ ನಂಬಿದ್ರು ಕುಳ್ಳನನ್ನ ನಂಬಾರ್ದು ಅನ್ನೋ ಗಾದೆ ಮಾತಿಗೂ ಈ ಮ್ಯಾಟ್ರಿಗೂ ಕಾಕತಾಳೀಯ ಸಂಬಂಧ ಕೂಡ ಇಲ್ಲ ಅನ್ನೋದನ್ನ ಎಲ್ಲರೂ ಗಮನಿಸಬೇಕಾಗಿ ವಿನಂತಿ. ಆದರೆ ಈ ಜಮೀರನ ಬಾಡಿ ಕುಳ್ಳಗಿದೆ ಅನ್ನೋದಲ್ಲ ಇಲ್ಲಿನ ಸಮಸ್ಯೆ. ಬಾಡಿ ಶಾರ್ಟ್ ಆಗಿದ್ರು ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಅನ್ನೋದೇ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ನಾನು ಕುಮಾರಸ್ವಾಮಿ ಅವರಿಗೆ ಎಷ್ಟು ಆತ್ಮೀಯ ಇದ್ರು ನಿಮ್ಗೆಲ್ಲ ಗೊತ್ತಿರೋದೇ ವಿಚಾರ. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರ್ತಾ ಇದ್ವಿ. ಅವತ್ತು ಅವ್ರ ಪ್ರೀತಿಯಿಂದ ನನ್ಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಇವತ್ತಿಂದ ಇಲ್ಲ, ಅವತ್ತು ಬಹಳ ಸತಿ ಹೇಳಿದ್ದೀನಿ ನಾನು. ಈಗ ಗೊತ್ತು ಏನಾಗಿದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಆ ದೊಡ್ಡ ಇಶ್ಯೂ ಮಾಡೋದು ಇವತ್ತೇನ್ ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ. ಅವತ್ತಿಂದಾನು ನಾನು ಕುಮಾರಸ್ವಾಮಿ ಬಹಳ ಆತ್ಮೀಯ ಇರುವಾಗ ಆವಾಗ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು, ನಾನ್ ಕರೆಯೋಣ ಅಂತ ಇದ್ದೆ. ಅವತ್ತಿಂದ ಹೇಳ್ಕೊಂಡ್ ಬರ್ತಾರೆ. ಕೇಳಬೇಕು, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯನೂ ಕೂಡ ಇದೆ. ಒಂದ್ ನಿಮಿಷ, ಅದಕ್ಕೆ ಏನಂತ ಅಂತದ್ ಏನಂತ ಹೇಳಿದಿ ಕ್ಷಮೆ ಜನಾಂಗೀಯ ಇಲ್ಲ ಇಲ್ಲ. ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳಬಹುದಾಗಿತ್ತು. ಇವರ ನಾಲಿಗೆಯನ್ನ ಮಡಚಿ ಬ್ರೇಕ್ ವೈರ್ ಹಾಕಿ ಕಟ್ಟಿದ್ರು ಪ್ರಸ್ತುತ ಸಮಸ್ಯೆಗೆ ಪರಿಹಾರ ಸಿಗೋದು ಕಷ್ಟ. ಟಿವಿ ಚಾನೆಲ್ಗಳ ಮೈಕ್ ಕಂಡ್ರೆ ಸಾಕು, ನಾಲಿಗೆ ಬಾರ್ ಡ್ಯಾನ್ಸರ್ ಹಾಗೆ ತಾಳಮೇಳ ಇಲ್ಲದೆ ಸೊಂಟ ಕುಣಿಸೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಮಾತ್ರ ಜಮೀರ್ ಖಾನ್ ಬಳಿ ಯಾವುದೇ ಕಂಟ್ರೋಲ್ ಬಟನ್ ಇಲ್ಲ. ಸಿದ್ದರಾಮಯ್ಯನ ಹತ್ರ ಇರೋ ರಿಮೋಟ್ನಲ್ಲಿ ಕೂಡ ಈ ಬಟನ್ ವರ್ಕ್ ಆಗೋದಿಲ್ಲ. ಜಮೀರನ ಈ ಆಚಾರವಿಲ್ಲದ ನಾಲಿಗೆಯಿಂದ ಉದುರೋ ಅಣಿಮುತ್ತುಗಳಿಂದ ಆಗಿರೋ ಅನಾಹುತಗಳು ಒಂದೆರಡಲ್ಲ. ಅದರಲ್ಲಿ ಈ ಕಾಲಾ ಕುಮಾರಸ್ವಾಮಿ ಅನ್ನೋ ಡೈಲಾಗ್ ಕೂಡ ಒಂದು.
ಆದರೆ ಕುಮಾರಸ್ವಾಮಿ ಅವರಿಗೆ ನಾಲಿಗೆ ಎರಡೆರಡಿದೆ ಅನ್ನೋ ಆಪಾದನೆ ಬಿಟ್ರೆ ಅದನ್ನ ಲಂಗೋ ಲಗಾಮಿಲ್ಲದೆ ಹರಿಬಿಡೋದಿಲ್ಲ ಅನ್ನೋದೇನೋ ನಿಜ. ಜಮೀರಣ್ಣ ಹೇಳೋ ಪ್ರಕಾರ ಕುಮಾರಸ್ವಾಮಿಯವರನ್ನ ಕುಳ್ಳ ಅಂತ ಪ್ರೀತಿಯಿಂದ ಕರೀತಿದ್ರಂತೆ. ಜೊತೆಗೆ ಸ್ವತಃ ಕುಮಾರಸ್ವಾಮಿ ಕೂಡ ಸಾರ್ವಜನಿಕವಾಗಿ ಜಮೀರ್ಗೆ ಎಲ್ಲೂ ಕುಳ್ಳ ಅಂತ ಕರೆದಿರುವುದಕ್ಕೆ ಸಾಕ್ಷಿ ಇಲ್ಲ. ಹಾಗಾಗಿ ಇದು ಕುಳ್ಳ ಜಮೀರನ ಸುಳ್ಳು ಕಥೆಯೋ ಅನ್ನೋದು ಗೊತ್ತಿಲ್ಲ. मेरा हाइट कम ऊपर वाला बनाया, मैं थोड़ी बनाया, वो ऊपर वाला उसको बनाया, काला कबीर बनाया, काला है वो। आपने सही कहा है, 100% गोरे को अगर काला बोलता तो गलत था। वोट नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमारस्वामी। ನಾನು ಕುಮಾರಸ್ವಾಮಿ ಅವರಿಗೆ ಎಷ್ಟು ಆತ್ಮೀಯ ಇದ್ರು ನಿಮ್ಗೆಲ್ಲ ಗೊತ್ತಿರೋದೇ ವಿಚಾರ. 24 ಗಂಟೆಯಲ್ಲಿ 14 ಗಂಟೆ ಜೊತೆ ಇರ್ತಾ ಇದ್ವಿ. ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಇವತ್ತಿಂದ ಇಲ್ಲ, ಅವತ್ತು ಬಹಳ ಸತಿ ಹೇಳಿದ್ದೀನಿ ನಾನು. ಏನಾದರೂ ಇರ್ಲಿ, ಕರಿಯ ಅಥವಾ ಕುಳ್ಳ ಅನ್ನೋದು ಇಷ್ಟೊಂದು ವಿವಾದವಾಗುವ ವಿಚಾರವೇನೂ ಅಲ್ಲ. ಕೇವಲ ಚುನಾವಣೆಗಾಗಿ ಇದು ದೊಡ್ಡ ಸಂಗತಿಯಾಗಿದೆ. ಇದೇ ರೀತಿ ಬಾಯಿ ಹರುಕ ಜಮೀರ್ ನಾವು ಮುಸ್ಲಿಮರು ದೇವೇಗೌಡರ ಫ್ಯಾಮಿಲಿಯನ್ನೇ ಕೊಂಡ್ಕೋತೀವಿ ಅಂತ ಹೇಳಿದ್ದು ಒಂದ್ ರೀತಿಲಿ ಸೊಕ್ಕು ಕೂಡ ಹೌದು. ಒನ್ಸ್ ಅಗೇನ್ ಇದು ಕೂಡ ಕಲಾಸಿಪಾಳ್ಯದ ಕಲೆಯನ್ನ ಕರಗತ ಮಾಡಿಕೊಂಡ ನಾಲಿಗೆಯ ಪ್ರಲಾಪ. ಹಾಗೆ ನೋಡೋದಕ್ಕೆ ಹೋದ್ರೆ ಜಮೀರ್ನ ಕೆನ್ನಾಲಿಗೆಗೆ ಸಿಕ್ಕಿ ನಲುಗಿದ್ದು ಯೋಗೇಶ್ವರಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕುಮಾರಣ್ಣ ಹಾಗೂ ದೊಡ್ಡಗೌಡರ ಬಗ್ಗೆ ಜಮೀರ ಕಾರಿದಂತಹ ಕೆಂಡ ಕಾಂಗ್ರೆಸ್ ತಂಡವನ್ನೇ ಸುಟ್ಟಿರೋ ಕಮಟು ವಾಸನೆ ಬರ್ತಾ ಇದೆ. ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನ್ಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಆಗು ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರ್ಬೇಕಾದಂತ ನನ್ನ ಮತಗಳು ಬರ್ಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಮೈತ್ರಿ ಪಕ್ಷಕ್ಕೆ ಜಮೀರ್ ಮಾತುಗಳು ಅನುಕಂಪದ ಅನುಕೂಲವನ್ನ ಮಾಡಿಕೊಟ್ಟಿದ್ರೂ ಆಶ್ಚರ್ಯ ಇಲ್ಲ. ಒಟ್ನಲ್ಲಿ ವಕ್ಫ್ ಆಸ್ತಿ ವಿವಾದದಿಂದ ಸುಸ್ತಾಗಿದ್ದ ಜಮೀರನ್ನ ಈಗ ಕರಿಯಾ ಡೈಲಾಗ್ನಿಂದ ಕೆರಿಯರ್ಗೆ ಹೊಡೆತ ತಿನ್ನೋ ಹಂಗಾಗಿದ್ದು ಸರಿನಾ ಅಂತ ಕೇಳ್ತಿದ್ದಾರೆ. ಆದ್ರೆ ನೆಲದ ಮೇಲೆ 3.5 ಅಡಿ ಕಾಣೋ ಜಮೀರ್ ನೆಲದ ಕೆಳಗೆ 6.5 ಅಡಿ ಇದ್ದಾರೆ ಅನ್ನೋದು ಅವರ ದೋಸ್ತಿಗಳ ಮಾತು. ಎಲ್ಲ ಉಪಮೆ ಅಲಂಕಾರಗಳನ್ನ ಮೀರಿದ್ದು ಅನ್ನೋದು ಅವರವರ ಭಾವಕ್ಕೆ ಬಿಟ್ಟಿರುವಂತಹ ವಿಚಾರ. ಒಟ್ಟಾರೆಯಾಗಿ ಕುಳ್ಳ, ಕರಿಯಾ, ಕರ ಮತ್ತು ಚುನಾವಣೆ ಸಮಯದಲ್ಲಿ ಜನರಿಗೆ ಒಂದಿಷ್ಟು ಮನರಂಜನೆ ನೀಡಿದ್ದಂತೂ ಸತ್ಯ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.